ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಭಾರತಕ್ಕೆ ಯಾವಾಗ ವಾಪಸ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ? ಎಚ್ಡಿಕೆ ಮನವಿ ನಂತರ ಪ್ರಜ್ವಲ್ ರೇವಣ್ಣ ಹಿಂದಿರುಗ್ತಾರ? ಸದ್ಯದಲ್ಲೇ ಪ್ರಜ್ವಲ್ ವಾಪಸ್ ನಿರೀಕ್ಷೆಯಲ್ಲಿ ಎಸ್ಐಟಿ ಇದೆ. ಪ್ರಜ್ವಲ್ ಮೇಲೆ ತೀವ್ರ ನಿಗಾ ಇಟ್ಟಿದೆ ಎಸ್ಐಟಿ ಅಧಿಕಾರಿಗಳು. ಕುಟುಂಬಸ್ಥರ ಮನವಿಗೆ ಪ್ರಜ್ವಲ್ ಹಿಂದಿರುಗುತ್ತಾರಾ ಅನ್ನೋದು ನಿರೀಕ್ಷೆ. ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೂ ಮುನ್ನವೇ ಪ್ರಜ್ವಲ್ ಹಿಂದಿರುಗೋ ನಿರೀಕ್ಷೆ ಇದೆ. ಈಗಾಗಲೇ ಕೇಂದ್ರ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಮನವಿ ಮಾಡಿದೆ. ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ವಿದೇಶದಲ್ಲೇ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ವಿದೇಶದಲ್ಲೇ ಪ್ರಜ್ವಲ್ ಅರೆಸ್ಟ್ ಆದ್ರೆ ಪಕ್ಷಕ್ಕೆ ಕುಟುಂಬಕ್ಕೆ ತೀವ್ರ ಮುಜುಗರ ಆಗುತ್ತೆ. ತೀವ್ರ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಿಂದಿರುಗಿ ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. 24 ಗಂಟೆಯಲ್ಲೇ ಎರಡೆರಡು ಬಾರಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಎಲ್ಲಿದ್ರು ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರು ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡಿದ್ದೆ. ನಿನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ, ಎಲ್ಲಿದ್ರು ಬಂದು ಇವತ್ತು SITನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ. ಈಗಲೂ ಹೇಳ್ತೇನೆ. ಗೊತ್ತು, ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಅದಕ್ಕೆ ಸಾರ್ವಜನಿಕವಾಗಿ ನಿನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ. ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರ್ತಕ್ಕಂಥದ್ದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನೆನ್ನೆ ಕರೆ ಕೊಟ್ಟಿದ್ದೇನೆ. ನೋಡೋಣ ಇವತ್ತು ನಾನು. ಪ್ರಶಾಂತ್, 24 ಗಂಟೆಯಲ್ಲಿ 2 ಬಾರಿ ಕುಮಾರಸ್ವಾಮಿ ಹೇಳಿದ್ದಾರೆ ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಗಿ ವಿದೇಶದಲ್ಲಿ ಅರೆಸ್ಟ್ ಆದರೆ ಕುಟುಂಬಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಅಂತ. ನೋಡಿ, ಈಗಾಗಲೇ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಪಾಸ್ಪೋರ್ಟನ್ನು ರದ್ದುಪಡಿಸಿ ಅಂತ. ನಾನು ಈ ಪಾಸ್ಪೋರ್ಟ್ ಆ್ಯಕ್ಟ್ 1967 ನೋಡ್ತಾ ಇದ್ದೆ. ಏನು ಹೇಳುತ್ತೆ ಅದು? 2-3 ಸಂಗತಿಗಳು ವೆರಿ ಕ್ಲಿಯರ್ ಆಗಿ ಪಾಸ್ಪೋರ್ಟ್ ಆ್ಯಕ್ಟ್ ಹೇಳುತ್ತೆ. ಸೆಕ್ಷನ್ 10(3)D ಹೇಳುತ್ತೆ, ನಿಮಗೆ ಪಾಸ್ಪೋರ್ಟ್ ಹೋಲ್ಡರ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೂಡ ಇರಬಹುದು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ 5 ವರ್ಷಗಳ ಕಾಲ ಕೊಡಲಾಗತ್ತೆ. ಅದನ್ನು ರದ್ದುಪಡಿಸುವ ಅಧಿಕಾರ ಭಾರತ ಸರ್ಕಾರಕ್ಕಿದೆ. 10(3)D ಹೇಳುತ್ತೆ 2 ವರ್ಷ ಕನ್ವಿಕ್ಟ್ ಆದರೆ ಪಾಸ್ಪೋರ್ಟ್ ರದ್ದುಗೊಳಿಸುವ ಅಧಿಕಾರ ಸರ್ಕಾರಕ್ಕಿದೆ. ಅದು ಮಿತ್ರ ರಾಷ್ಟ್ರ ಆದರೆ ಅದನ್ನು ಒಬೆ ಮಾಡ್ತಕ್ಕಂಥ ಅಧಿಕಾರ ಕೂಡ ಅವ್ರಿಗಿರುತ್ತೆ. ಸೆಕ್ಷನ್ 10(3)E ಹೇಳುತ್ತೆ ಅವನ, ಇಟ್ ಅಲೌಸ್ ರಿವೋಕೇಶನ್ ಡ್ಯೂರಿಂಗ್ ಲೀಗಲ್ ಪ್ರೊಸೀಡಿಂಗ್ಸ್ ಇಫ್ ದ ಪಾಸ್ಪೋರ್ಟ್ ಹೋಲ್ಡರ್ ಇಸ್ ಫೇಸಿಂಗ್ ಕ್ರಿಮಿನಲ್ ಚಾರ್ಜಸ್ ಇನ್ ಇಂಡಿಯಾ. ಅಂದರೆ ಪ್ರಜ್ವಲ್ರ ಪಾಸ್ಪೋರ್ಟನ್ನು ರದ್ದುಗೊಳಿಸ್ತಕ್ಕಂಥ ಅಧಿಕಾರ ಭಾರತ ಸರ್ಕಾರಕ್ಕಿದೆ. ಯಾಕಂದರೆ SIT ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈಗಾಗಲೇ ಅರೆಸ್ಟ್ ವಾರಂಟ್ ತೆಗೆದುಕೊಂಡಿದೆ. ರೇಪ್ ಮತ್ತು ದೌರ್ಜನ್ಯ, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ಗಂಭೀರ ಆರೋಪಗಳು, 2 ಆರೋಪಗಳು ಪ್ರಜ್ವಲ್ ರೇವಣ್ಣ ಮೇಲಿವೆ. ಆ ಕಾರಣದಿಂದ ಪಾಸ್ಪೋರ್ಟನ್ನು ರದ್ದುಗೊಳಿಸುವ ಅಧಿಕಾರ ಭಾರತದ ವಿದೇಶಾಂಗ ಇಲಾಖೆಗೆ ಇದೆ. ಯಾವ ದೇಶದಲ್ಲಿ ಅವರು ಇದ್ದಾರೋ ಅದನ್ನು ಅವರಿಗೆ ತಿಳಿಸ್ಬೇಕಾಗತ್ತೆ, ಪಾಸ್ಪೋರ್ಟ್ ರದ್ದುಗೊಳಿಸಿರ್ತಕ್ಕಂಥದ್ದನ್ನು. ಅವರು ಜರ್ಮನಿಯಲ್ಲಿದ್ದರು, ಸೆಕೆಂಡ್ ಫೇಸ್ ಆದಮೇಲೆ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಇವೆಲ್ಲ ಸುದ್ದಿಗಳಿವೆ. ನನಗನ್ಸುತ್ತೆ ಭಾವನಾ, ಕುಮಾರಸ್ವಾಮಿ ಹೇಳಿದ್ದು ಸರಿ. ಏನು ಸರಿ ಅಂತಂದರೆ, ಒಂದು ವೇಳೆ ಪಾಸ್ಪೋರ್ಟ್ ರದ್ದುಗೊಂಡು ವಿದೇಶದಲ್ಲಿ ಏನಾದರೂ ಇಂಟರ್ಪೋಲ್ನವ್ರು ಅರೆಸ್ಟ್ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪ್ರಜ್ವಲ್ ರೇವಣ್ಣ ಮತ್ತು ದೇವೇಗೌಡರ ಕುಟುಂಬಕ್ಕೆ ವಿಪರೀತ ಮುಜುಗರ ಆಗುತ್ತೆ. ಆದರೆ ಚುನಾವಣೆ ಮುಗಿಯುವವರೆಗೆ ಕಾಯ್ತಾ ಇರ್ಬೋದೇನೋ ಪ್ರಜ್ವಲ್ ಅಂತಕ್ಕಂಥದ್ದು ನನ್ನ ಊಹೆ. ಚುನಾವಣೆಗೆ ಮುಂಚೆನೇ ಬಂದರೆ ಇಡೀ ಸುದ್ದಿ ಪ್ರಜ್ವಲ್ ತಿರುಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಚುನಾವಣೆ ಮುಗಿದ ಮೇಲೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಹಿಂತಿರುಗಬಹುದು ಅಂತಕ್ಕಂಥದ್ದು ನನಗನ್ಸುತ್ತೆ. ಪಾಸ್ಪೋರ್ಟ್ ರದ್ದುಗೊಂಡು ವಿದೇಶದಲ್ಲಿ ಎಲ್ಲಾದರೂ ಅರೆಸ್ಟ್ ಆದರೆ ಪ್ರಜ್ವಲ್ ರೇವಣ್ಣ ಮತ್ತು ದೇವೇಗೌಡರ ಕುಟುಂಬಕ್ಕೆ ವಿಪರೀತವಾಗಿರ್ತಕ್ಕಂಥ ಮುಜುಗರ ಆಗುತ್ತೆ. ಒಂದು ರೀತಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಥರ ಅಲ್ಲಿಂದ ಹಿಡ್ಕೊಂಡು ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಯಾವುದೇ ರಾಜಕೀಯ ನಾಯಕ ಇದನ್ನು ಬಯಸಲ್ಲ. ರೈಟ್, ನೋಡೋಣ ಏನಾಗುತ್ತೆ ಅಂತ. ಪ್ರಜ್ವಲ್ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಎಲ್ಲಾನು ಅವಲಂಬಿತ. ಒಂದು ಚಿಕ್ಕ ಬ್ರೇಕ್ನ ನಂತರ ಪರಿಷತ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಬಿಜೆಪಿ ಮೀಟಿಂಗ್ ಮಾಡ್ತಾ ಇದೆ ಯಾರಿಗೆ ಟಿಕೆಟ್ ನೀಡೋದು ಅಂತ. 3 ಸ್ಥಾನಗಳಿವೆ, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.